ಧರ್ಮದರ್ಶಿ, ತಂದೆ ಜಗಪತಿ. ಈಗ ತಂದೆ ತಾಯಿ ಇಬ್ರು ಇಲ್ಲ. ವಯಸ್ಸು 26 ಆದ್ರೂ ಇನ್ನು ಮದುವೆ ಆಗಿಲ್ಲ. ಬ್ಯಾಂಕ್ ಬ್ಯಾಲೆನ್ಸ್ 10 ಕೋಟಿ, ವ್ಯವಹಾರಕ್ಕೆ 15 ಕೋಟಿ, ಬ್ಲ್ಯಾಕ್ ಮನಿ 20 ಕೋಟಿ, ವೈಟ್ ಮನಿ 18 ಲಕ್ಷ. ಇರೋದಕ್ಕೆ ಬಂಗ್ಲೆ, ಓಡಾಡೋದಕ್ಕೆ ಕಾರು, ಮಾಡ್ತಿರೋ ವ್ಯವಹಾರ ಆಟದೊಂದೇ. ಇಲ್ಲಿರೋ ಬ್ಯಾಗ್ ನಲ್ಲಿರೋದು 1 ಕೋಟಿ. ನಾನು ಹೇಳಿದ್ರಲ್ಲಿ ತಪ್ಪಿಲ್ಲ. ನನ್ನ ಲೆಕ್ಕಾಚಾರ ಯಾವತ್ತೂ ತಪ್ಪಲ್ಲ. ನೀನು ಕಾಕಿಯೂ ಅಲ್ಲ, ಮಾಟಗಾರನೂ ಅಲ್ಲ, ಜ್ಯೋತಿಷಿ ಸಾಧ್ಯವೇ ಇಲ್ಲ. ನನ್ನ ಮುಂದೆ ಬಂದು ಮಾತನಾಡುವುದಕ್ಕೆ ಧೈರ್ಯಕ್ಕೆ ಬರನೇ ಇಲ್ಲ. ಏಯ್, ಯಾರೋ ನೀನು? ಮಾಮೂಲಿ ಪ್ರಶ್ನೆ, ವಿಳಾಸ ಇಲ್ಲ, ಹೆಸರು ಮಾತ್ರ ಇದೆ. ಹೆಸರು ಯಜ್ಞ ಅಂತ. ಏ ಯಜ್ಞ, ಹೊರೆಯುವ ನೀರಿಗೆ ಹಕ್ಕಿಗಳು ಬರುತ್ತವೆ, ಮೃಗಗಳು ಬರುತ್ತವೆ. ನೀರು ಕುಡಿದು ಹೋಗುತ್ತಿರಬೇಕಷ್ಟೇ. ಹಳ್ಳವೇ ಉಕ್ಕಿ ಹರಿದರೆ ಎಲ್ಲೂ ಕೊಚ್ಚಿಕೊಂಡು ಹೋಗುತ್ತವೆ. ಹುಷಾರ್. ನೀನು ಗುಡ್ಡದ ಪಕ್ಕ ಕೊರಿಯಬಹುದು. ಯಜ್ಞ ಎಂಬ ಈ ಗುಡ್ಡವನ್ನ ನಿನ್ನಿಂದ ಅಲುಗಾಡಿಸಲು ಸಾಧ್ಯವೇ ಇಲ್ಲ. ಎಂತಹ ಗುಡ್ಡಗಳಾದರೂ ಅದನ್ನು ಕುಸಿಯುವಂತೆ ಮಾಡುವ ಸಾಮರ್ಥ್ಯ ಈ ನದಿ ಎಂಬ ಧರ್ಮದರ್ಶಿಗಿದೆ. ಮಾತಿನಗಿಂತ ನನ್ನ ದುಡಿಮೆ ಮೇಲೆ ನಂಬಿಕೆ ಇದೆ. ಈ ನಿನ್ನ ಲಾಭದಲ್ಲಿ ನನ್ನ ಪಾಲು 1 ಕೋಟಿ. ಕೋಟಿ 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 ಕೊಡಲು ಅದು ನಿನ್ನ ಲೂಟಿಯ ಹಣವಲ್ಲ. ಪಾಲಿಗೆ ನೀನ್ ಯಾರು? ಹಗಲು ರಾತ್ರಿ ಕಷ್ಟಪಟ್ಟು ದುಡಿದ ಹಣವಿದು. ಅದರಲ್ಲಿ ನನ್ನ ಶ್ರಮವಿದೆ, ನನ್ನ ಬೆವರಿದೆ. ನೀನ್ ಯಾರು? ಬೆವರಿನ ಹಣವಾದ್ರೆ ನಾನು ಬೇಡಿಕೆ ನೀಡ್ತಾ ಇರ್ಲಿಲ್ಲ. ಬೇದಾರಿಸಿ ತಂದ ಹಣಕ್ಕೆ ನೀಡುವ ಮಾತೇ ಇಲ್ಲ. ಭಯ ಹುಟ್ಟಿಸುವವರು ಈ ಭೂಮಿಯ ಮೇಲೆ ಸಮಾಧಿಯಾಗಲೇ. ನಾನು ಈ ಸೌಧ ಕಟ್ಟಿರೋದು. ಮೇಸ್ಟರ್ ಧರ್ಮದರ್ಶಿ, ನನಗೆ ಭೂಗತ ಪ್ರಪಂಚವಿಲ್ಲ. ಹಾಗಂತ ನಾನು ಡಾನ್ ಕೂಡ ಇಲ್ಲ. ನನಗೆ ಪ್ರೀತಿಸಿ ಆರೋಗ್ಯ ಎದ್ದು ಬೆಳಗೋರು ಇದ್ದಾರೆ. ಕಂಡಾಗ ಬೆನ್ನಟ್ಟಿ ಬರೋ ಪೊಲೀಸರು ಇದ್ದಾರೆ. ನೀನು ನನ್ನೊಂದಿಗೆ ಕೈ ಸೇರಿದ್ರೆ ಬದುಕ್ತೀಯ, ಅದೇ ಕೈ ಕೊಟ್ರೆ ಆಯ್ಕೆ ಎಂದು. ಪ್ರೀತಿಗಿಂತ ಬೆದರಿಕೆ ಮಾತುಗಳು ನನಗೆ ಇಷ್ಟ. ಭಯ ನನ್ನನ್ನ ಹುಟ್ಟೋದನ್ನ ಕಲಿಸಿದೆ, ದಬ್ಬಾಳಿಕೆ ದಂಡಿಸೋದನ್ನ ಕಲಿಸಿದೆ. ನಾನು ನಿಮಗೆ ಬೆದರಿಸ್ತಾ ಇಲ್ಲ ಸರ್, ರಕ್ಷಣೆ ಮಾಡ್ತಾ ಇದ್ದೇನೆ. ಈ ನಿಮ್ಮ ಬೇನಾಮಿ ಆಸ್ತಿ ತಪ್ಪು ಹಣ ಸಿಬಿಐ ಲೋಕಾಯುಕ್ತಕ್ಕೆ ಗೊತ್ತಾದ್ರೆ ನಿಮ್ಮ ಸ್ಥಿತಿ. ನೀವು ಬಂದಿಖಾನೆಗೆ, ಈ ನಿಮ್ಮ ಆಸ್ತಿ ಸರ್ಕಾರದ ಖಜಾನೆಗೆ. ನಿಮ್ಮದು ವಾರಸದಾರರಿಲ್ಲದಿದ್ದ ಸಂಪತ್ತು, ಅದು ಬಡವರಿಗೆ ತುತ್ತಿನ ಪ್ರಸಾದವಾಗಬೇಕು. ದೇಹವನ್ನೇ ನುಂಗುವಾಗ ಕೇವಲ ಬೆರಳು ಕೊಟ್ಟು ದೇಹವನ್ನು ಉಳಿಸಿಕೊಳ್ಳುವುದು ಜಾಣತನ. ಸರಿ ಸರಿ, ಬಂದೆ. ಇದೇ ಕೊನೆ. ಇನ್ಮುಂದೆ ಪಾಲಿಕೆ ಅಂತ ಏನಾದ್ರೂ ಬಂದ್ರೆ ಅಡ್ಡಡ್ಡ ತೆಗೆದು ಹಾಕೊಳ್ತೇವೆ. ಉಳಿದ ನೋಡು, ನನ್ನನ್ನ ಎದುರು ಹಾಕಿಕೊಂಡು ಅವರಿಗೆ ಸಹಜ ಸಾವು ಬರಲಾರದು. ಎಚ್ಚರ. ನಾನು ಇನ್ನೊಮ್ಮೆ ಇಲ್ಲಿ ಬರೋದು ಬಿಡೋದು ನಿನ್ನ ಲಾಭದ ಮೇಲೆ ನಿಂತಿದೆ ಮೇಸ್ಟರ್ ಧರ್ಮದರ್ಶಿ. ನನ್ನ ಈ ಸುಭದ್ರ ಕೋಟೆಯಲ್ಲಿ ನೀನು ಒಂದು ಚಿಕ್ಕ ಕ್ರಿಮಿಗಳು.
ಏ, ಶಾಂತವಾಗಿ ಮಲಗಿರುವ ನಾಗರವನ್ನ ನೀನು ಕೆಣಕಿದೀಯ ಮಗನೇ. ಬುಸ್ಸೆಂದು ಬುಸುಗುಟ್ಟಿ ಬೋರ್ ಕರೆಯುವ ಈ ಕಟ ಸರ್ಪನನ್ನು ಕೆಣಕಿ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನಿನ್ನ ಮೈಯಿಂದ ವಿಷ ಸೋರದ ಬಿಡುವವನಲ್ಲ ಈ ಕಟ ಸರ್ಪ.